ದೋಷಿಯವನಿವನು ಪಾಪಿಯನುತ್ತಗಳಹದಿರು ಆಶಯನಿತವನು ಸಹಿಸಿದನು ದಹಿಸಿದನು ವಾಸನೆಗಳವನನೇ ನಡೆದವೋ ಬಲವೇನು ಪಾಶಬದ್ಧನು ನರನು ಮಂಕುತಿಮ್ಮ. ನಾವು ಕೆಲವೊಂದ್ಸತಿ ಯಾರೋ ಒಂದಿಷ್ಟು ಜನ ನೋಡ್ಬಿಟ್ಟು ಅವನು ಕಪಟೆ ಪಾಪ ಮಾಡಿದ್ದಾನೆ, ಪಾಪಿ ಅವನು, ಸರಿ ಇಲ್ಲ, ಹಾಗೆ ಹೇಗೆ ಅಂತ ದೂಷಿಸ್ತಾ ಇರ್ತೀವಿ. ಆದರೆ ಗುಂಡಪ್ಪನವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಆ ರೀತಿ ಯಾರನ್ನೂ ದೂಷಿಸಬಾರ್ದಂತೆ. ಯಾಕೆ ಅಂತಂದರೆ ಬೇರೆಯವರಾಗಲಿ ಆ ಥರ ತಪ್ಪು ಮಾಡಿರೋರಾಗಲಿ ನಾವಾಗಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಒಂದು ಪಾಶದಲ್ಲಿ ಸಿಕ್ಕಾಕೊಂಡಿರ್ತೀವಿ. ಅಂದರೆ ಆಸೆ ಎಂಬ ಪಾಶದಲ್ಲಿ ಸಿಕ್ಕಾಕೊಂಡಿರ್ತೀವಿ. ಅವರು ಆ ರೀತಿ ಪಾಪದ ಕೆಲಸ ಆಗಿರ್ಬೋದು, ತಪ್ಪುಗಳನ್ನಾದರೂ ಆಗಿರ್ಬೋದು, ಅವ್ರು ಮಾಡೋದೇನೆ ಈ ರೀತಿ ಒಂದಿಷ್ಟು ಆಸೆಗಳಿಗೆ ಸಿಕ್ಕಾಕೊಂಡಾಗ, ದುಡ್ಡಿನ ಆಸೆಗೆ ಸಿಕ್ಕಾಕೊಂಡು ಯಾರನ್ನೋ ದರೋಡೆ ಮಾಡ್ಬೋದು, ಕೊಲೆ ಮಾಡ್ಬೋದು. ಈ ರೀತಿ ಅವ್ರನ್ನ ದೂಷಿಸೋದ್ರ ಬದಲು ಆ ಪಾಶದಿಂದ ಹೇಗೆ ಹೊರಗೆ ಬರೋದು ಅನ್ನೋದನ್ನು ಯೋಚನೆ ಮಾಡಿ, ಹೇಗೆ ಬೇರೆಯವ್ರನ್ನ ಹೊರಗೆ ತರ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಅನ್ನೋದನ್ನು ಒಂದು ಗೂಢಾರ್ಥವನ್ನು ಈ ಕಗ್ಗದಲ್ಲಿ ಕೊಟ್ಟಿದ್ದಾರೆ ಗುಂಡಪ್ಪನ. ಪ್ರಯತ್ನ ಮಾಡೋಣ. ನಮಸ್ಕಾರಗಳು.